ಬಹುನಿರೀಕ್ಷಿತ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಆಗಿದೆ. 124 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. 124 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ವರ್ಣಾದಿಂದಲೇ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ. ನಿನ್ನೆ ಅವರು ಕ್ಲಿಯರ್ ಮಾಡಿದ್ರು. ಆಕ್ಚುಲಿ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರ ಅಂತ ಫೈನಲ್ ಮಾಡಲಿ, ಅದಾದ್ಮೇಲೆ ಮೊದಲ ಪಟ್ಟಿ ರಿಲೀಸ್ ಮಾಡೋಣ ಅನ್ನುವ ಕಾರಣಕ್ಕೋಸ್ಕರನೇ ಒಂದ್ 2-3 ದಿನ ಡಿಲೇ ಮಾಡಲಾಯಿತು. ಕೋಲಾರ ಬಾದಾಮಿ ಅಭ್ಯರ್ಥಿಗಳ ಆಯ್ಕೆ ಈ ಒಂದು ಮೊದಲ ಪಟ್ಟಿಯಲ್ಲಿ ಆಗಿಲ್ಲ. ಎರಡನೇ ಆಯ್ಕೆಯನ್ನ ಮಾಡಿಕೊಳ್ಳಲಿದ್ದಾರಾ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಇದರ ಮುಖಾಂತರ ಎದ್ದೇಳ್ತಾ ಇದೆ. ನಂಜನಗೂಡಿನಿಂದ ದರ್ಶನ್ ಧ್ರುವಗೆ ಟಿಕೆಟ್ ಅನ್ನ ಕೊಡ್ಲಾಗ್ತದೆ. ಯಾಕೆಂದ್ರೆ ಧ್ರುವನಾರಾಯಣ್ ಮತ್ತೆ ಮಹದೇವಪ್ಪ ಅವರು ಆಕಾಂಕ್ಷಿ ಆಗಿದ್ರು. ಆ ಒಂದು ಕ್ಷೇತ್ರದಿಂದ ಅಕಾಲಿಕ ನಿಧನವನ್ನ ಹೊಂದಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಧ್ರುವನಾರಾಯಣ್ ಅವರು ಸಾವನ್ನಪ್ಪದಂತ ಹಿನ್ನೆಲೆಯಲ್ಲಿ ಮಹದೇವಪ್ಪನವರು ಸಹಜವಾಗಿ ಅಲ್ಲಿ ಅನುಕಂಪದ ಅಲೆ ಅಂತೂ ಇದ್ದೇ ಇರುತ್ತೆ ಧ್ರುವನಾರಾಯಣ್ ಅವರಿಗೆ, ಅವರ ಪುತ್ರನಿಗೆ. ಸೊ ಹೀಗಾಗಿ ನಾನಿಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ಅವ್ರ ಮಗ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂದ್ಬಿಟ್ಟು ಮಹದೇವಪ್ಪ ಅವರು ಆ ಕ್ಷೇತ್ರವನ್ನ ಧ್ರುವನಾರಾಯಣ್ ಅವರ ಮಗನಿಗೆ ಟಿಕೆಟ್ ಕೊಡುವಂತೆ ಅವರು ಕೂಡ ಆಗ್ರಹಿಸಿದ್ರು. ಸೊ ಹೀಗಾಗಿ ಯಾವುದೇ ರೀತಿಯಾದಂಥ ತೊಡಕು ಇರಲಿಲ್ಲ. ಸೊ ಹೀಗಾಗಿ ದರ್ಶನ್ ಧ್ರುವಗೆ ನಂಜನಗೂಡಿನ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರು ವರ್ಣ ಕ್ಷೇತ್ರದಿಂದ ಸ್ಪರ್ಧಿಸುವಂಥದ್ದು ಅಧಿಕೃತವಾಗ್ತಾ ಇದೆ. ಸಾಕಷ್ಟು ನಿರೀಕ್ಷೆ ಇತ್ತು. ಆಕ್ಚುಲಿ ಮಾರ್ಚ್ 22ನೇ ತಾರೀಕೆ ರಿಲೀಸ್ ಆಗಬೇಕಾಗಿತ್ತು. ಅಂದ್ರೆ ಯುಗಾದಿ ಹಬ್ಬದ ಸಂಭ್ರಮದ ಅಂದ್ರೆ ಈ ಒಂದು ಟಿಕೆಟ್ ಘೋಷಣೆ ಆಗಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿರಲಿಲ್ಲ. ಸೊ ಹೀಗಾಗಿ ನಿನ್ನೆ ಕ್ಲಿಯರ್ ಮಾಡಿದಂತ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗುವಂತ ಚಾನ್ಸಸ್ ಇತ್ತು. ಈಗ ಅನೌನ್ಸ್ ಆಗಿದೆ. ಒಂದೊಂದಾಗೆ ಬೇಕಿದ್ರೆ ಹೇಳ್ಕೊಂಡು ಹೋಗ್ಬಿಡ್ತೀನಿ ಯಾವ್ಯಾವ ಕ್ಷೇತ್ರದಿಂದ ಟಿಕೆಟ್ ಅನೌನ್ಸ್ ಆಗಿದೆ ಅನ್ನುವಂಥದ್ದನ್ನ. ಚಿಕ್ಕೋಡಿ ಸದಲಗ ಗಣೇಶ್ ಹುಕ್ಕೇರಿ ಅವರು ಹಾಲಿ ಶಾಸಕರಾಗಿದ್ದಂಥವ್ರು, ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನ ಕಾಗವಾಡ ಕ್ಷೇತ್ರ ಕಾಗೆ ಅವರಿಗೆ ಬರ್ಮಗೋಡ್ ಅಲಗೋಡ ಕಾಗೆ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಳೆದ ಬಾರಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ರು. ಉಪಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಘೋಷಣೆಯನ್ನ ಮಾಡಲಾಗಿರುವಂಥದ್ದು. ಹುಕ್ಕೇರಿ ಕ್ಷೇತ್ರದಿಂದ AB ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಖಾನಾಪುರ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಹಾಲಿ ಶಾಸಕರು, ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಮದುರ್ಗ ಕ್ಷೇತ್ರ ಅಶೋಕ್ ಪಟ್ಟಣ್ ಅವರು, ಅಲ್ಲಿ ಕೂಡ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಆಕ್ಚುಲಿ ರಾಮದುರ್ಗ ಕ್ಷೇತ್ರದಿಂದ ಆ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಟೋಟಲ್ ಆಗಿ 124 ಕ್ಷೇತ್ರ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಫೈನಲಿ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಆಕ್ಚುಲಿ ಇದ್ದಿದ್ದಂತ ತೊಡಕು ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಕ್ಷೇತ್ರವನ್ನ ಫೈನಲ್ ಮಾಡಬೇಕಾಗಿತ್ತು. ನಿನ್ನೆ ಅನೌನ್ಸ್ ಮಾಡಿದ್ರು. ಸೊ ಈ ಟಿಕೆಟ್ ಅನೌನ್ಸ್ ಅನ್ನ ನೋಡ್ತಾ ಇದ್ರೆ ಯಾವ ರೀತಿಯಾದಂತ ಲೆಕ್ಕಾಚಾರಗಳಿದೆ, ಯಾರಿಗಾದ್ರೂ ಟಿಕೆಟ್ ಮಿಸ್ ಆಗಿರುವಂತದ್ರ ಬಗ್ಗೆ ಏನ್ ನೋಡ್ಬೋದು ಇದರಲ್ಲಿ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಮಹದೇವಪುರ ಟಿಕೆಟನ್ನು ಅನೌನ್ಸ್ ಮಾಡಿರುವಂಥದ್ದು. ಬೆಂಗಳೂರಿನ ಮಹದೇವಪುರದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಅಲ್ಲಿ ಆಕಾಂಕ್ಷಿಗಳಿದ್ರು. ಅಲ್ಲಿ ಪ್ರಮುಖವಾಗಿ ಕಮಲಾಕ್ಷಿ ರಾಜಣ್ಣ ಸೇರಿದಂತೆ ನಲ್ಲೂರಳ್ಳಿ ನಾಗೇಶ್ ಸೇರಿದಂತೆ ಅನೇಕರು ಆಕಾಂಕ್ಷಿಗಳಿದ್ರು. ಯಾವುದೇ ಕಾರಣ ಕೂಡ ನಾಗೇಶ್ ಅವರು ಕೊಡಬಾರ್ದು, ಅವರು ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದಂಥವ್ರು ಮತ್ತು ಎಲ್ಲೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಇದ್ದಂಥವ್ರು ಮತ್ತು ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ದಂಥ ನಿನ್ನೆ ತಾನೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೂರನ್ನು ನೀಡಿದ್ರು. ಇದೀಗ ಆ ದೂರ ಎಲ್ಲವನ್ನೂ ಕೂಡ ಬದಿಗೊತ್ತಿ ಮಾಜಿ ಸಚಿವ ನಾಗೇಶ್ ಅವರಿಗೆ ಮಹದೇವಪುರ ಕ್ಷೇತ್ರವನ್ನು ಮೀಸಲಿಟ್ಟಿರುವಂಥದ್ದು. ಪ್ರಮುಖವಾಗಿ ಇನ್ನು ನಾವು ಸಾಗರ ಕ್ಷೇತ್ರವನ್ನು ಬಂದರೆ, ಸಾಗರ ಕ್ಷೇತ್ರದಲ್ಲಿ ಕಾಗೋಡು ತಿಮ್ಮಪ್ಪನವರು ತನ್ನ ಪುತ್ರಿ ರಾಜಾನಂದಿನಿಗೆ ಕೊಡಬೇಕಂತೇಳಿ ಆಗ್ರಹವನ್ನು ಮಾಡಿದರು ಮತ್ತು ಒತ್ತಾಯವನ್ನು ಮಾಡಿದರು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಾಯವನ್ನು ಮಾಡಿದರು. ಆದರೆ ಸಾಗರ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣ ಬೇಳೂರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ಗೋಪಾಲಕೃಷ್ಣ ಬೇಳೂರು ಪರವಾಗಿ DK ಶಿವಕುಮಾರ್ ಲಾಬಿಯನ್ನು ಮಾಡ್ತಿರುವಂಥದ್ದು. ಮತ್ತೊಂದು ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಕೊನೆಗೂ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ವರ್ಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿರುವಂಥದ್ದು. 124 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸಿದ್ದರಾಮಯ್ಯರವರು ಹೆಸರಿರ್ತಕ್ಕಂಥ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯರವರು ಸ್ಪರ್ಧೆ ಮಾಡುವಂಥದ್ದು. ಇನ್ನು ನಂಜನಗೂಡಿನಲ್ಲಿ ನಿರೀಕ್ಷೆಯಂತೆ ದಿವಂಗತ ಧ್ರುವನಾರಾಯಣರವರ ಪುತ್ರ ದರ್ಶನ್ ಧ್ರುವನಾರಾಯಣರವರ ಹೆಸರು ಕೂಡ ಅನೌನ್ಸ್ ಆಗಿರುವಂಥದ್ದು. ಅದೇ ರೀತಿ ಪಾವಗಡದ ಹಾಲಿ ಶಾಸಕರಾಗಿರ್ತಕ್ಕಂಥ ವೆಂಕಟರಮಣಪ್ಪರವರ ಬದಲಾಗಿ ಅವರ ಪುತ್ರ ವೆಂಕಟೇಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಇನ್ನು ಉಳಿದಂತೆ ಅಂಥ ಕುತೂಹಲದ ಏನು ನೇಮ್ಗಳಿಲ್ಲ. ಮತ್ತು ಕಲಬುರಗಿಯ ಉತ್ತರ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಖನಿಜಾ ಪಾತಿಮ್ಗೆ ಟಿಕೆಟ್ ಕೊಡಲ್ಲ, ಅವರ ಪುತ್ರಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಎಲ್ಲೊಂದು ಕಡೆ ಅವರ ಪುತ್ರಗೆ ಟಿಕೆಟ್ ಕೊಟ್ಟರೆ ಸೋಲುವ ಸಾಧ್ಯತೆ ಇದೆ ಅಂತೇಳಿ ಸರ್ವೆ ಕೂಡ ವರದಿ ಇತ್ತು. ಹಾಗಾಗಿ ಅನಿವಾರ್ಯವಾಗಿ ಖನಿಜಾ ಪಾತಿಮರವರಿಗೆ ಕಲಬುರಗಿ ಉತ್ತರದಲ್ಲಿ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಉಳಿದಂತೆ ಸಿಂಗಲ್ ನೇಮ್ ಇರ್ತಕ್ಕಂಥವರು ಎಲ್ಲರ ಹೆಸರನ್ನ ಕ್ಲಿಯರ್ ಮಾಡಿರುವಂಥದ್ದು. ಪ್ರಮುಖವಾಗಿ KH ಮುನಿಯಪ್ಪ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಅವರಿಗೆ ದೇವನಹಳ್ಳಿ ಕ್ಷೇತ್ರವನ್ನು ಈಗಾಗಲೇ
ಫಿಕ್ಸ್ ಅನ್ನು ಮಾಡಿರುವಂಥದ್ದು. ಈ ಎಲ್ಲದರ ನಡುವೆ ಕೋಲಾರ ಮತ್ತು ಬಾದಾಮಿ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಕೂಡ ಅನೌನ್ಸ್ ಮಾಡ್ದಲ್ಲೇ ಇರ್ತಕ್ಕಂಥ, ಹಾಗಾಗಿ ಇದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಪೃಥ್ವಿ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಈಗಾಗಲೇ ಎಲ್ಲೊಂದು ಕಡೆ 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತು ಕೇಳಿ ಬಂದಿತ್ತು. ಎಲ್ಲೊಂದು ಕಡೆ ಪರೋಕ್ಷವಾಗಿ ಸುಳಿವನ್ನು ಕೂಡ ಕೊಟ್ಟಿದ್ರು. ನಿನ್ನೆ ಅಷ್ಟೇ ನಮ್ಮ ಮನೆಯವರು ಅಂದರೆ ಪತ್ನಿ ಪಾರ್ವತಮ್ಮನವರು ವರ್ಣ ಸೇರಿದಂತೆ ಮತ್ತೊಂದು ಕ್ಷೇತ್ರದಲ್ಲಿ ನಿಲ್ಲುವಂತೆ ಎಲ್ಲೊಂದು ಕಡೆ ಏನು ಸಲಹೆ ಕೊಟ್ಟಿದ್ದಾರೆ ಎಂಬ ಮಾತನ್ನು ಹೇಳಿದರು. ಇದರ ಬೆನ್ನಲ್ಲೇ ಇದೀಗ ಕೋಲಾರ ಕ್ಷೇತ್ರ ಮತ್ತು ಬಾದಾಮಿ ಕ್ಷೇತ್ರ ಈ 2 ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿರುವ ಕೂಡ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವರು ತಮ್ಮ ಮೊದಲ ಸ್ಪರ್ಧೆ ವರ್ಣ ಕ್ಷೇತ್ರ ಆಗಿರುವಂಥದ್ದು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರಂತಿದ್ರು. ಕೋಲಾರದ ಅನೇಕ ನಾಯಕರು ಕೋಲಾರದಲ್ಲೇ ಸ್ಪರ್ಧೆ ಮಾಡುವಂತೆ ಒತ್ತಡವನ್ನು ಹಾಕಿದ್ರು. ಕೊನೆಗೂ ಕೂಡ ಕೋಲಾರಕ್ಕೆ ಗುಡ್ ಬೈ ಹೇಳಿದ್ರು ಅಂತಲೇ ಹೇಳಲಾಗ್ತದೆ. ಆ ಮುಖಾಂತರ ವರ್ಣ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಿರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣರವರ ಅಖಾಡದಲ್ಲಿ ಇದೀಗ ಒಬ್ಬ ಯುವ ನಾಯಕನಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ದಿವಂಗತ ಮಾಜಿ MP ದಿವಂಗತ ಪುಟ್ಟಸ್ವಾಮಿ ಗೌಡರವರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಆಶ್ಚರ್ಯಕರ ಸಂಗತಿ ಅಂತ ಹೇಳಲಾಗ್ತಿದೆ. ಇನ್ನು ಸಾಮಾನ್ಯವಾಗಿ 92 ವರ್ಷದ ಶಾಮನೂರು ಶಿವಶಂಕರಪ್ಪು ಕೂಡ ಏನು ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಆದರೆ 92 ವರ್ಷ ವಯಸ್ಸಾಗಿದ್ರು ಕೂಡ ಅವರಿಗೆ ಟಿಕೆಟ್ ಅನ್ನು ಪರಿಗಣನೆ ಮಾಡಿರುವಂಥದ್ದು. ಇಲ್ಲಿ ಗೆಲ್ಲುವ ಏನು ಮಾನದಂಡವನ್ನು ಇಟ್ಕೊಂಡೆ ಶಾಮನೂರು ಶಿವಶಂಕರಪ್ಪನವರಿಗೆ ಟಿಕೆಟ್ ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ನಿರೀಕ್ಷೆಯಂತೆ ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೊಟ್ಟಿರುವಂಥದ್ದು. ಜೊತೆಗೆ ಶಹಾಪುರದಲ್ಲಿ ಶರಣ ಬಸಪ್ಪ ಗೌಡ, ಇನ್ನು ಪ್ರಿಯಾಂಕರ್ಗೆ ಹೆಸರು ಕೂಡ ಈಗಾಗಲೇ ಈ ಒಂದು ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಚಿಂಚೋಳಿಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಚಿಂಚೋಳಿಯಲ್ಲಿ ಪ್ರಮುಖವಾಗಿ ಚಿಂಚೋಳಿ ಕ್ಷೇತ್ರದಲ್ಲಿ ಸುಭಾಷ್ ವಿ ರಾಥೋಡ್ರವರ ಹೆಸರು ಈಗ ಫೈನಲ್ ಆಗಿರುವಂಥದ್ದು. ಆಳಂದಲ್ಲಿ BR ಪಾಟೀಲ್ ರವರಿಗೆ ಟಿಕೆಟ್ ಅನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಎಲ್ಲೊಂದು ಕಡೆ ಬೀದರ್ ಸೌತ್ನಲ್ಲಿ ಅಶೋಕ್ ಕೇಣಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು. ಬಹುತೇಕ ಸಿಂಗಲ್ ನೇಮ್ ಇರ್ತಕ್ಕಂಥವ್ರದ ಹೆಸರನ್ನ ಕ್ಲಿಯರ್ ಮಾಡಿರುವಂಥದ್ದು. ಹಿರಿಯೂರಲ್ಲಿ ಪೂರ್ಣಿಮೆಗಾಗಿ ಏನು 1 ವಾರಗಳ ಕಾಲಾವಕಾಶವನ್ನು ಪಡೆದುಕೊಂಡಿದ್ರು ಪೂರ್ಣಿಮನವರು. BJPಯಿಂದ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಕೊನೆಯ ಗಳಿಗೆಯಲ್ಲಿ ಎಲ್ಲೊಂದು ಕಡೆ ರಾಷ್ಟ್ರೀಯ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಮನವೊಲಿಕೆಯನ್ನು ಮಾಡಿದ್ರು. ಮನವೊಲಿಕೆ ಪರಿಣಾಮ ಅವರು ಕಾಂಗ್ರೆಸ್ಗೆ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದೀಗ ಹಿರಿಯೂರು ಕ್ಷೇತ್ರದ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು. ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ D ಸುಧಾಕರ್ ಅವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು. ಇನ್ನೊಂದು ಚಿದಾನ್ ಪಟೇಲ್ ಪುಟ್ಟಣ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ರಾಜಾಜಿನಗರ ಕ್ಷೇತ್ರದಿಂದ. ಗಮನಿಸ್ತಾ ಇದ್ವಿ ಅಲ್ಲಿನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಹೊರಗಿಂದ ಬಂದಂತವರಿಗೆ ಕೊಡಬೇಡಿ, ನಮ್ಮವ್ರಿಗೆ ಕೊಡಿ, ಯಾರಿಗಾದ್ರು ಅಂದ್ರೆ 4 ಜನ ಇದೀವಿ, ಯಾರಿಗಾದ್ರೂ ಒಬ್ರಿಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ರು. ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಮಣೆ ಹಾಕಿಲ್ಲ. ಪುಟ್ಟಣ್ಣ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದನ್ನ ನೋಡೋದಾದ್ರೆ ಈಗಾಗಲೇ ಎಲ್ಲೊಂದು ಕಡೆ ರಾಜಾಜಿನಗರದಲ್ಲಿ ಪುಟ್ಟರಾಜು, ಭವ್ಯ ನರಸಿಂಹಮೂರ್ತಿ, CR ಮನೋಹರ್ ಸೇರಿದಂತೆ ಅನೇಕರು ಆಕಾಂಕ್ಷಿಗಳಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ MLC ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ವಲಸೆ ಬಂದಿರತಕ್ಕಂಥ ಪುಟ್ಟಣ್ಣರವರಿಗೆ ಟಿಕೆಟ್ ಕೊಡುವ ಮುಖಾಂತರ ವಲಸೆ ಹಾಕಿ BJPಯ ಪುಟ್ಟಣ್ಣರವರನ್ನ ಅಲ್ಲಿ ಪುಟ್ಟಣ್ಣರವರು DK ಶಿವಕುಮಾರ್ ಅವರ ಅಭ್ಯರ್ಥಿಯಾಗಿದ್ದರು. ಇದೀಗ ಇತ್ತೀಚೆಗಷ್ಟೇ ಕಳೆದ ಬೆರಳೆಣಿಕೆ ದಿನಗಳ ಹಿಂದೆ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಪುಟ್ಟಣ್ಣರವರಿಗೆ ರಾಜಾಜಿನಗರ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ರಾಜಾಜಿನಗರ ಟಿಕೆಟ್ದಲ್ಲಿ ಮನೋಹರ್ ಸೇರಿದಂತೆ ಅನೇಕ ಆಕಾಂಕ್ಷಿಗಳಿದ್ರು. ಎಲ್ಲೊಂದು ಕಡೆ ಪುಟ್ಟಣ್ಣ ಅವರಿಗೆ ಬೆಂಬಲ ಕೊಡ್ತಾರಾ ಅಥವಾ ಬಂಡಾಯ ಹೇಳ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಪೃಥ್ವಿ. ಅದೇ ರೀತಿನ ನಾವು ಬಸವನಗುಡಿ ಕ್ಷೇತ್ರವನ್ನ ನೋಡ್ತಾ ಹೋದ್ರೆ ಬಸವನಗುಡಿ ಕ್ಷೇತ್ರದಲ್ಲಿ ಎಲ್ಲೊಂದು ಕಡೆ 2 ಜನರು ಆಕಾಂಕ್ಷಿಗಳಿದ್ರು. ಕೊನೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತ್ಯಾಪ್ತರಾಗಿರ್ತಕ್ಕಂಥ UB ವೆಂಕಟೇಶ್ ಅವರಿಗೆ ಟಿಕೆಟ್ ಅನ್ನು ನೀಡಿರುವಂಥದ್ದು. ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಅವರ ಪುತ್ರಿ ಜಯನಗರದಿಂದ ಸೌಮ್ಯರೆಡ್ಡಿ ಕೂಡ ಹೆಸರನ್ನ ಅನೌನ್ಸ್ ಮಾಡಿರುವಂಥದ್ದು. ಇನ್ನು ಹೊಸಕೋಟೆಯಲ್ಲಿ ಕೂಡ ಶರತ್ ಕುಮಾರ್ ಬಚ್ಚೇಗೌಡರವರಿಗೆ ಟಿಕೆಟ್ ಅನ್ನ ಫಿಕ್ಸ್ ಮಾಡಿರುವಂಥದ್ದು. ಅದೇ ರೀತಿ ವಿರಾಜಪೇಟೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಿತ್ತು. ವಿರಾಜಪೇಟೆಯಲ್ಲಿ AS ಪನ್ನಣ್ಣನವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ದಿವಂಗತ AK ಸುಬ್ಬಯ್ಯನವರ ಪುತ್ರ ಕೂಡ ಅವರು ಪುತ್ರ ಹೌದು ಮತ್ತು ಕಾಂಗ್ರೆಸ್ನ ಕಾನೂನು ಘಟಕದ ಅಧ್ಯಕ್ಷರು ಕೂಡ ಆಗಿದ್ರು. ಹಾಗಾಗಿ ಪನ್ನಣ್ಣನವರಿಗೆ ಟಿಕೆಟ್ ದಕ್ಕಿರುವಂಥದ್ದು. ಪ್ರಮುಖವಾಗಿ T ನರಸೀಪುರದಿಂದ ಸುನೀಲ್ ಬೋಸ್ ನಿಲ್ತಾರ, SC ಮಹದೇವಪ್ಪ ನಿಲ್ತಾರ ಎಂಬ ಕುತೂಹಲ ಎಡೆ ಮಾಡಿಕೊಟ್ಟಿತ್ತು. ಕೊನೆಗೂ ಕೂಡ SC ಮಹದೇವಪ್ಗೆ ಟಿಕೆಟ್ ಅನ್ನು ಫಿಕ್ಸ್ ಮಾಡಿರುವಂಥದ್ದು. ಅವರ ಪುತ್ರ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಲು ಹಿಂದೇಟು ಆಗಿರುವಂಥದ್ದು. ಇನ್ನು ಗುಂಡ್ಲುಪೇಟೆಯಲ್ಲಿ ಸಿದ್ದರಾಮಯ್ಯವರ ಅತ್ಯಾಪ್ತ ದಿವಂಗತ ಮಹಾದೇವ್ ಪ್ರಸಾದ್ ಪುತ್ರ ಗಣೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ನಾಗಮಂಗಲದಲ್ಲಿ ಚಲುವರಾಯ ಸ್ವಾಮಿ ಹೆಸರನ್ನು ಅಂತಿಮಗೊಳಿಸಿರುವಂಥದ್ದು. ಚಿದಾನ್ ಪಟೇಲ್ ಆಕ್ಚುಲಿ ರಾಮನಗರ ಕ್ಷೇತ್ರದಿಂದ DK ಸುರೇಶ್ ಅವರೇನೋ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತಲ್ಲ. ಆದ್ರೆ ಅಲ್ಲಿ ಇಕ್ಬಾಲ್ ಹುಸೇನ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇದ್ರ ಮುಖಾಂತರ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಕುತೂಹಲಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಅಲ್ಲಿ.
ಎಲ್ಲೊಂದು ಕಡೆ ಡಿ ಕೆ ಸುರೇಶ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸ್ಬೇಕನ್ನೋದು ಅದು ಡಿ ಕೆ ಶಿವಕುಮಾರ್ ಅವರ ಆಸಕ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ರಾಜಕೀಯದ ವಿಚಾರ ಇರ್ಬೋದು, ಅದು ಕೋರ್ಟ್ ವಿಚಾರಗಳಿರ್ಬೋದು, ಏನಾದರೂ ಆಗ್ಬೋದು ಎಂಬ ಆತಂಕ ಎದುರಾಗಿತ್ತು. ಹಾಗಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಅವ್ರನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ನೋಡಿ, ಆದರೆ ಸ್ವತಃ ಡಿ ಕೆ ಸುರೇಶ್ ಅವರೇ ಟಿಕೆಟನ್ನು ನಿರಾಕರಣೆ ಮಾಡಿದರು. ಹಾಗಾಗಿ ಅನಿವಾರ್ಯವಾಗಿ ಇದೀಗ ಇಕ್ಬಾಲ್ ಹುಸೇನ್ ರವರಿಗೆ ಟಿಕೆಟನ್ನು ಘೋಷಣೆ ಮಾಡಿರುವಂಥದ್ದು ಪೃಥ್ವಿ. ಓಕೆ, ಚಿದಾನ್ ಪಟೇಲ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಬಿಕಾಸ್ ಇಲ್ಲಿ ಶಿವಲಿಂಗೇಗೌಡರು, ಗುಬ್ಬಿಯ ಶ್ರೀನಿವಾಸ್ ಇವ್ರ ಹೆಸರು ಎಲ್ಲ ಇನ್ನೂ ಘೋಷಣೆ ಆಗಿಲ್ಲ. ಯಾವ ಕಾರಣಕ್ಕೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಕುತೂಹಲ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ.